ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತೊಂದು ಪಾಲಕ್ ಬಜ್ಜಿನ ಮಾಡಿ ತೋರಿಸ್ತಿದ್ದೀನಿ. ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಚಮಚ, ಮತ್ತು ಒಂದು 1/4 ಚಮಚ ಅರಿಶಿನ ಪುಡಿ, ಮತ್ತು 1/4 ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾಯಿದ್ದೀನಿ. ಎಷ್ಟು ಹಾಕ್ಕೊಂಡು ಸ್ವಲ್ಪ ಸೋಡಾ ಬೇಕೇ ಬೇಕು ಫ್ರೆಂಡ್ಸ್. ಓಕೆ, ಬಜ್ಜಿ ಅಂದರೆ ಬೇಕೇ ಬೇಕು. ಸೋಡಾನ ಸ್ವಲ್ಪ ಹಾಕ್ಕೊಳ್ತೀನಿ, ಒಂದು 1/4 ಚಮಚದಷ್ಟು. ನಂತರ ಕಡಲೆ ಹಿಟ್ಟು ಪ್ಯಾಕೆಟ್ ಬರುತ್ತೆ, ಅದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅದು ಭಾಗ್ಯಲಕ್ಷ್ಮಿ ಅಂತಲೇನೋ ಇದೆ ಹೆಸರು. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಅದನ್ನು ನೀವು ತೊಗೊಳ್ಳೋದಾದ್ರೆ ಯೂಸ್ ಮಾಡಿ. ಅದು ಅರ್ಧ kgಗೆ 60 ರೂಪಾಯಿನೇನೋ ತೊಗೊತಾರೆ. ಈ ಥರ ಇವಾಗ ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಇದನ್ನು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸಖತ್ತಾಗಿರುತ್ತೆ. ಬಟ್ ಪಾಲಕ್ನ ಮಕ್ಳುಗಳು ತಿನ್ನಲ್ಲ ಅಂದಾಗ ಈ ಥರ ಬಜ್ಜಿನ ಮಾಡಿಕೊಟ್ರೆ ಅದು ಖಾರ ಆಗಿರಲ್ಲ, ತುಂಬಾ ಚೆನ್ನಾಗಿರುತ್ತೆ. ಮಕ್ಳುಗಳು ತುಂಬ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಮಾಡಿ ನೋಡಿ, ಟ್ರೈ ಮಾಡಿ. ಮತ್ತು ಸೈಡ್ ಡಿಶ್ ಆಗೂ ನೀವು ತಿನ್ಬೋದು. ದಾಲು ಮತ್ತು ಬೇಳೆ ಸಾಂಬಾರು ಅದಕ್ಕೆಲ್ಲ ನೀವು ನಾರ್ಮಲಾಗಿ ತಿನ್ಬೋದು. ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ತಿನ್ಬೋದು ನೀವು ಟೀ ಜೊತೆ. ಓಕೆ, ಈ ಥರ ಚೆನ್ನಾಗಿ ನೀರನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಅದು ಫ್ಲಫಿ ಥರ ಆಗೋ ಥರ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಇಟ್ಕೊಂಬಿಡೋಣ. ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ತುಂಬ ನೀರಾಗಿ ಕಲಿಸ್ಕೊಬಿಡಿ ಫ್ರೆಂಡ್ಸ್, ಅದಕ್ಕೆ ಅಂಟೋದಿಲ್ಲ ಪಾಲಕ್ ಸೊಪ್ಪಿಗೆ. ಓಕೆನಾ? ನೀವು ಬೇರೆ ಸೊಪ್ಪು ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ನಾನಿವತ್ತು ಪಾಲಕ್ನಲ್ಲಿ ಮಾಡಿಬಿಟ್ಟು ತೋರಿಸ್ತಾಯಿದ್ದೀನಿ. ಓಕೆ, ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಇಟ್ಕೊಂಬಿಡೋಣ ಒಂದು 5 ನಿಮಿಷ. ಇದನ್ನು ಇಡೋವಂಥ ಅವಶ್ಯಕತೆ ಇಲ್ಲ, ಇಮಿಡಿಯೇಟ್ಲಿ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬೇರೆ ಏನಾದರೂ ಕೆಲಸ ಮಾಡೋದಿದ್ದರೆ ಖಂಡಿತ ಸ್ವಲ್ಪ ಇಟ್ಕೊಂಡು ನೀವು ಬೇಕಾದರೂ ಮಾಡ್ಬೋದು. ಈಗ ನಾನು ಒಂದು ಕಡೆ ಸನ್ಫ್ಲವರ್ ಆಯಿಲ್ನ ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಎಣ್ಣೆ ಬೇಕೋ ನಿಮಗೆ ಆ ಎಣ್ಣೆನ ನೀವು ಯೂಸ್ ಮಾಡಿ. ಓಕೆ, ನಮ್ಮ ಮನೆಯಲ್ಲೇ ಸನ್ಫ್ಲವರ್ ಯೂಸ್ ಮಾಡೋದು. ಇದು ಚೆನ್ನಾಗಿ ಕಾದ ನಂತರ ಇವಾಗ ನೋಡಿ ಪಾಲಕ್ನ ಬಿಡಿಸಿ ಇಟ್ಕೊತಾ ಇದ್ದೀನಿ ನಾನಿವಾಗ. ಎಲೆ ಈ ಥರ ಸ್ವಲ್ಪ ತುದಿನ ಕಟ್ ಮಾಡಿಕೊಂಡು ಕಡ್ಡಿನೆಲ್ಲ ತೆಗೆದಿಟ್ಕೋಬೇಕಾಗತ್ತೆ. ಈ ಥರ ಅದು ಎಣ್ಣೆ ಕಾಯ್ಕೊತಾ ಇರಲಿ ಸ್ವಲ್ಪ ಸೈಡ್ನಲ್ಲಿ. ಅದಕ್ಕೆ ಎಣ್ಣೆನ ಇಟ್ಬಿಟ್ಟಿದ್ದೀನಿ ನಾನು ಸೈಡಲ್ಲಿ. ಈ ಥರ ಎಲ್ಲ ಬಿಡಿಸ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕಷ್ಟು. ಈ ಥರ ತೊಟ್ಟನ್ನು ತೆಗೆದುಬಿಟ್ಟು ಸೇಮ್ ಬಜ್ಜಿದು ಹೆಂಗೆ ತೊಟ್ಟು ಸ್ವಲ್ಪ ಇರುತ್ತೋ ಆ ಥರ ಮಾಡಿಕೊಂಡು ಎಲ್ಲ ಕಟ್ ಮಾಡಿಟ್ಕೊಂಡು ಹಿಟ್ಟಿನಲ್ಲಿ ಅದ್ದಿಬಿಟ್ಟು ಎಣ್ಣೆನಲ್ಲಿ ಹಾಕೋದು. ಸೂಪರಾಗಿತ್ತು. ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಟ್ಟರು. ಬಟ್ ಖಾರ ಇರಲ್ಲ, ಏನಿಲ್ಲ, ಮಕ್ಕಳುಗಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಇವಾಗ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ ನಾನು. ಡಿಪ್ನ ಮಾಡಿಬಿಟ್ಟು ಎಣ್ಣೆಯಲ್ಲಿ ಹಾಕ್ಕೊಳ್ಳೋದು. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತೇಳ್ಬಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾರೆ ಸ್ಕಿಪ್ ಮಾಡಿದ್ರೆ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮತ್ತು ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅಂತೇಳ್ಬಿಟ್ಟು ಮನೆಯಲ್ಲಿ ಮಾಡಿ. ಮತ್ತು ಏನಾದರೂ ಬೇರೆ ಅಡುಗೆ ಬೇಕಿದ್ರೂ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಪ್ಲೀಸ್. ನೋಡಿ ಈ ಥರ ಜೋರೂರಿನಲ್ಲೇ ಬೇಯಿಸ್ಕೊಂಡು ಹಾಕೋ ಟೈಮ್ನಲ್ಲಿ ನಂತರ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಏಕೆಂದರೆ ಜೋರೂರಿನಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಮೇಲೆಲ್ಲ ಫಸ್ಟು ಬ್ರೌನ್ ಆಗಿಬಿಡುತ್ತೆ, ಒಳಗಡೆ ಬೇಯೋದಿಲ್ಲ. ಮೆಣಸಿನ್ಕಾಯಿ ಬಜ್ಜಿ ಅದೆಲ್ಲ ಆ ರೀತಿಯೇ ನಾವು ಬೇಯಿಸ್ಬೇಕಾಗುತ್ತೆ. ಇದೇನು ಒಳಗಡೆ ಬೇಯೋ ಅವಶ್ಯಕತೆ ಇರಲ್ಲ. ಇದು ನಾರ್ಮಲಾಗಿ ಬೇಯಿಸಿದರೆ ಸಾಕು. ಇವಾಗ ನೋಡಿ, ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಸಖತ್ತಾಗಿದೆ ಅಲ್ವಾ? ಒಮ್ಮೆ ಮಾಡಿ ನೋಡಿ ಹೇಗೆ ಬಂತು ಅಂತೇಳ್ಬಿಟ್ಟು ನನಗೆ ಖಂಡಿತ ತಿಳಿಸಿ. ಈ ವಿಡಿಯೋ ನನಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ಚೆನ್ನಾಗಿ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಎರಡೂ ಕಡೆ ತಿರುಗಿಸಿ ಬೇಯಿಸ್ಕೋಬೇಕಾಗತ್ತೆ. ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಕ್ರಿಸ್ಪಿ ಆಗಿದ್ರೇ ಬಜ್ಜಿ ಎಲ್ಲ ಚೆನ್ನಾಗಿರುತ್ತೆ. ನೋಡಿ ಇವಾಗ ನೋಡ್ತಿರ್ಬೋದು, ಇದು ಎಣ್ಣೆ ಈ ಎಣ್ಣೆ ಎಲ್ಲ ಗುಳ್ಳೆ ಥರ ಇರೋದು, ಜಾಸ್ತಿ ಬಬಲ್ಸ್ ಬರ್ತಿರುತ್ತೆ ನೋಡಿ. ಆಗ ಅದು ಬೆಂದಿರಲ್ಲ ಅಂತ. ಸ್ವಲ್ಪ ಕಡಿಮೆ ಆದಾಗ ಅದು ಖಂಡಿತ ಬೆಂದಿದೆ ಅಂತ. ಫಸ್ಟ್ ಟೈಮ್ ಮಾಡೋರಿಗೂ ಈ ಮೆಥಡ್ನ ನೀವು ಯೂಸ್ ಮಾಡಿ. ನೋಡಿ ಇವಾಗ ನೋಡ್ತಿರ್ಬೋದು, ಬಬಲ್ಸ್ ಅಷ್ಟೊಂದು ಬರ್ತಾಯಿಲ್ಲ. ಇವಾಗ ಆಗಿದೆ ಅಂತ ಅರ್ಥ. ನಾನು ಇವಾಗ ತೆಗಿತಾ ಇದ್ದೀನಿ. ಬಜ್ಜಿ ರೆಡಿ ಫ್ರೆಂಡ್ಸ್. ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋನ ಫಾಲೋ ಮಾಡಿ, ನೋಡಿ, ಕಮೆಂಟ್ ಮಾಡಿ. ಮನೆಯಲ್ಲಿ ಟ್ರೈ ಮಾಡಿ ಒಮ್ಮೆ ಹೇಗೆ ಬಂತು ಅಂತ ನಮಗೆ ತಿಳಿಸಿ. ರೆಡಿ ಆಯಿತು ಫ್ರೆಂಡ್ಸ್.
ಥ್ಯಾಂಕ್ ಯು.